ಇವತ್ತಿನ ಕಲಾಪದಲ್ಲಿ 3 ಡಿಮ್ಯಾಂಡ್ ಅನ್ನ ವಿಪಕ್ಷಗಳು ಇಟ್ಟಿವೆ. 3 ಡಿಮ್ಯಾಂಡ್ ಇಟ್ಟಿದೆ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ. ಸಂಸದೊಳಗೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲಿ ಇವತ್ತು 3 ಡಿಮ್ಯಾಂಡ್ ಅನ್ನ ವಿಪಕ್ಷಗಳಿಟ್ಟಿದ್ದಾವೆ. ಡಿಮ್ಯಾಂಡ್ ನಂಬರ್ 1, ಸದನದಲ್ಲಿ ಅಮಿತ್ ಶಾ ಉತ್ತರವನ್ನ ಕೊಡಬೇಕು. ಡಿಮ್ಯಾಂಡ್ 2, ಭದ್ರತಾ ವೈಫಲ್ಯದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು. ಡಿಮ್ಯಾಂಡ್ 3, ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆಯನ್ನ ಕೊಡಬೇಕು. ಈ 3 ಡಿಮ್ಯಾಂಡ್ ಅನ್ನ ಇವತ್ತು ಕಲಾಪದಲ್ಲಿ ವಿಪಕ್ಷಗಳಿಟ್ಟಿದ್ದಾರೆ. ವಿಪಕ್ಷಗಳಿಂದ ಪ್ರತಿಭಟನೆ ಗದ್ದಲ ಹೆಚ್ಚಾದ ಬಳಿಕ ಉಭಯ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ. 3 ಡಿಮ್ಯಾಂಡ್ ಅನ್ನ ಇಡಲಾಗಿದೆ. 3 ಡಿಮ್ಯಾಂಡ್ ಯಾವುದು ಅಂತ ನೋಡ್ತಾ ಇದ್ದೀರಾ. ಮೊದಲನೇ ಡಿಮ್ಯಾಂಡ್, ಸದನದಲ್ಲಿ ಅಮಿತ್ ಶಾ ಅವರು ಉತ್ತರ ಕೊಡಬೇಕು. ಭದ್ರತಾ ವೈಫಲ್ಯದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು. ಇದು 2ನೇ ಡಿಮ್ಯಾಂಡ್. 3ನೇ ಡಿಮ್ಯಾಂಡ್, ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆಯನ್ನ ಕೊಡಬೇಕು. ಭದ್ರತಾ ವೈಫಲ್ಯದ ಬಗ್ಗೆ ಲೋಕಸಭೆಯಲ್ಲಿ ವಿಪಕ್ಷಗಳಿಂದ ಪ್ರತಿಭಟನೆ ಆಯಿತು. ಆಗ 3 ಡಿಮ್ಯಾಂಡ್ ಇಟ್ಟಿದ್ದಾರೆ. ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಉಭಯ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಪ್ರತಾಪ್ ಸಿಂಹ ಪರ ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಆರಂಭ ಆಗಿದೆ. ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಹೆಸರಲ್ಲಿ ಕ್ಯಾಂಪೇನ್. ಪ್ರತಾಪ್ ಸಿಂಹಗೆ ಕೆಟ್ಟ ಹೆಸರು ತರುವುದಕ್ಕೆ ನಡೆದಂತಹ ಕೃತ್ಯ, ವಿದ್ಯಾರ್ಥಿಗಳ ಅಧ್ಯಯನದ ದೃಷ್ಟಿಯಿಂದ ಪಾಸ್ ಕೊಟ್ಟಿದ್ದಾರೆ. ಸಾಮಾಜಿಕ ಕಳಕಳಿ ಉದ್ದೇಶದಿಂದ ಪಾಸ್ ನೀಡ್ತಾ ಇದ್ದಾರೆ. ಸಂಸದರ ಪಾಸ್ ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ಹೀನ ಕೃತ್ಯಕ್ಕೆ ಪಾಸ್ ಬಳಸಿಕೊಂಡಿದ್ದು ವಿಷಾದನೀಯ. ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದು ತಪ್ಪು. ನಾವು ಪ್ರತಾಪ್ ಸಿಂಹ ಪರವಾಗಿದ್ದೀವಿ ಅಂತ ಕ್ಯಾಂಪೇನ್ ಆರಂಭ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಕ್ಯಾಂಪೇನ್ ನೋಡ್ತಾ ಇದ್ದೀರಾ. ಐ ಸಪೋರ್ಟ್ ಪ್ರತಾಪ್ ಸಿಂಹ, ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂತ ಕ್ಯಾಂಪೇನ್ ಆರಂಭ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದಾಗಿ ಅವರು ಪಾಸ್ ಅನ್ನ ಕೊಡಿಸಿದ್ದಾರೆ. ಅದನ್ನ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದು ವಿಷಾದನೀಯ. ಸಾಮಾಜಿಕ ಕಳಕಳಿ ಉದ್ದೇಶದಿಂದ ಅವರು ಪಾಸ್ ನೀಡಿರೋದು. ಸಂಸದರ ಪಾಸ್ ಅನ್ನ ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ಹೀನ ಕೃತ್ಯಕ್ಕೆ ಪಾಸ್ ಬಳಸಿಕೊಂಡಿದ್ದು ವಿಷಾದನೀಯ. ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದು ತಪ್ಪು ಅಂತ ಈಗ ಕ್ಯಾಂಪೇನ್ ಮಾಡಲಾಗ್ತಾ ಇದೆ. ನಾವು ಪ್ರತಾಪ್ ಸಿಂಹ ಪರವಾಗಿದ್ದೀವಿ ಅಂತ ಪ್ರತಾಪ್ ಸಿಂಹ ಪರವಾಗಿ ಕ್ಯಾಂಪೇನ್ ಆರಂಭ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂತ ಕ್ಯಾಂಪೇನ್ ಆರಂಭ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.